ನಿಮ್ಮನ್ನೆಲ್ಲ ನೋಡಿದ್ರೆ ನೀವು ಬಹಳ ನೀವೇ ಬಸವಣ್ಣ, ನೀವೇ ಬುದ್ಧ, ನೀವೇ ಅಂಬೇಡ್ಕರ್ ಅಂತ ಹೇಳ್ತಿದ್ದು ನಿಜವಾಗ್ಲೂ ನೀವು ಮನಸ್ಸು ಮಾಡಿದ್ರೆ ಇದಾಗುತ್ತೆ. ಇದು ಎಂತೆಂಥದೆಲ್ಲ ಚೇಂಜ್ ಮಾಡ್ತಾರೆ. ಈ ಧರ್ಮಸ್ಥಳ ಎಂತ ಗುಡಿ ಗೋಪುರಗಳ ಬಗ್ಗೆ ಪ್ರಾಣಿಗಳು ನಮ್ಮ ಮನುಷ್ಯರು ನಮಗೆ ಇವತ್ತು ನಮ್ಮ ಸಾವುಗಳು ಹೆಂಗಾಗ್ತಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಹೆರಿಗೆ ಆಗ್ತದೆ, ಹಾಸ್ಪಿಟ್ಲ್ ಗೊತ್ತಿಲ್ಲ, ನಮ್ಮ ಜನರಿಗೆ ಹಾಸ್ಪಿಟ್ಲ್ ಗೊತ್ತಿಲ್ಲ, ಎಜುಕೇಶನ್ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮ್ಮ ಮನೇಲಿ ಸತ್ರೆ ಅವ್ರಿಗೆ ಸಾವಾಯ್ತು ಅನ್ನೋದು ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ಇವತ್ತು ಈ ಸರ್ಕಾರ, ಈ ಸಚಿವ ಸಂಪುಟ ನಮ್ಗೆ ಇಷ್ಟು ಅನ್ಯಾಯ ಮಾಡುತ್ತಂತ ನಮ್ಗೆ ಗೊತ್ತಿಲ್ಲ. ದಯಮಾಡಿ ನಮ್ಮ ಬೇಡಿಕೆ ಈ ಬಡಜನರ ಬಗ್ಗೆ ಅತ್ಯಂತ ನೀವು ಕರುಣೆ ತೋರಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ನನ್ನ ಕೈ ಕಸ ಹಾಕಿದ್ದಾರೆ, ನಾನು ಏನ್ ಮಾಡ್ಲಿ ಅಂತ ಅಸಹಾಯಕ ತೋರಿಸ್ಕೊಂಡ್ರು. ಅಲೆಮಾರಿ ಸಮುದಾಯ ಈ ವಿಚಾರದ ನೇತೃತ್ವವನ್ನು ಅಲೆಮಾರಿ ಸಮುದಾಯ ವಹಿಸ್ತದೆ ಮತ್ತು ನಾವು ಒಡನಾಡಿಗಳಾಗಿ ಮತ್ತು ಬೆಂಬಲಕ್ಕೆ ಇದೀವಿ ಅನ್ನೋ ಮಾತು ಸರಿಯಾದ. ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಇದೇ ಮನಸ್ಥಿತಿಯಲ್ಲೇ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಅದರಲ್ಲೂ ವಿಶೇಷವಾಗಿ ಮಾದಿಗ ಸಮುದಾಯ ತೆಗೆದುಕೊಂಡಿರುವ ನಿಲುವನ್ನ ನಾವೆಲ್ಲರೂ ಅಭಿನಂದಿಸಬೇಕು. ಅವರು ಸಂಭ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಸಂಭ್ರಮೋತ್ಸವ ಆಚರಣೆ ಮಾಡಬೇಕಾಗಿದ್ದಂತ ಗೆಲುವು ಸಮುದಾಯಕ್ಕೆ ಸಿಕ್ಕಿತ್ತು. ಆದ್ರೆ ಸಮುದಾಯ ಅಂದ್ರೆ ನಮ್ ಜಾತಿ ಮಾತ್ರ ಅಲ್ಲ ಅಂತ ಅವರು ಪ್ರೂವ್ ಮಾಡೋದು. ಇದಕ್ಕಾಗಿ ಅವ್ರನ್ನ ಅಭಿನಂದಿಸಬೇಕು ಅಂತ ಹೇಳಿ ಅನ್ನಿಸ್ತಾರೆ. ಉಳಿದಂತೆ ನಮ್ದೇನೋ ಇದು ಸಲಹೆ ಅಷ್ಟೇ. ಈ ತೀರ್ಮಾನ ತಗೋಬೇಕಾಗಿರೋದು ಅಲೆಮಾರಿ ಸಮುದಾಯ ಅದರ ಒಂದ್ 2-3 ಸಲಹೆ, 4 ಅಂಶ ಮಾತ್ರ ಇದೆ. ಒಂದು, ಇದು ಎಮೋಷನಲ್ ಪ್ಲೇನ್ಗೆ ಹೋಗ್ತಾ ಇದೆ. ನನ್ಗನ್ಸುತ್ತೆ ಇದನ್ನ ಹಕ್ಕಿನ ಭಾಷೆಯಲ್ಲಿ ಜಾಸ್ತಿ ಮಾತಾಡಬೇಕು. ಎಮೋಷನಲ್ ಪ್ಲೇನ್ ಅಲ್ಲಿ ಹೋದಾಗ ಬಲಾಢ್ಯರು ಎಮೋಷನಲ್ ಆದಾಗ ಬೀದಿಲ್ ನಿಂತು ಕಲ್ಲು ಹೊಡಿತಾರೆ, ದುರ್ಬಲರು ಎಮೋಷನಲ್ ಆದಾಗ ಅಸಹಾಯಕರ ಆಗಿ ಅದು ಕಾಣಿಸುತ್ತೆ. ಅಂದ್ರೆ ಈಗ ಅದು ಸಮುದಾಯದ ಸಾಂಸ್ಕೃತಿಕ ಚಾಲೆ ಭಾಗ ಆಗಿರ್ಬೋದು, ಚಾಪಿ ಹೊಡ್ಕೊಳ್ಳೋದು ಮತ್ತೊಂದು ಎಲ್ಲ, ಆದ್ರೂ ಅದು ಒಂದು ಅಸಹಾಯಕತೆಯ ರೀತಿಯಲ್ಲಿ ಕಾಣುತ್ತೆ. ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿರುವಂತ ಜನ ಇದ್ದಾರೆ. ಈ ಸಮುದಾಯ ಹಕ್ಕಿನ ಭಾಷೆಯಲ್ಲಿ ಮಾತಾಡಬೇಕು ಮತ್ತು ನಾವು ಅದನ್ನ ಬೆಂಬಲಿಸಬೇಕು ಅಂತ ನನಗೆ ಅನ್ನಿಸ್ತದೆ. ಈಗ 1% ಅಥವಾ 1.5% ವಿಚಾರ ಬಂದಾಗ ಅದು ಬರೋದಕ್ಕೆ ಈಗ 3 ರೀತಿ ಇದೆ. ಒಂದು, ಸರ್ಕಾರ ತಮ್ಮ ನಿಲುವನ್ನು ಬದಲಾಯಿಸಬೇಕು, ಅಥವಾ ಕೋರ್ಟ್ ಮೂಲಕ ಬರಬೇಕು, ಅಥವಾ ಇವತ್ತೇನು ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗದಿಂದ ಮತ್ತೆ ದತ್ತಾಂಶವನ್ನ ಪುನರ್ ಪರಿಶೀಲಿಸಿ ಮತ್ತೆ ಶಿಫಾರಸು ಮಾಡಬೇಕು. ಈ 3ರಲ್ಲಿ ಯಾವ್ದನ್ನ ಮಾಡಬೇಕು ಅನ್ನೋದನ್ನು ಕೂಡ ಸಮುದಾಯ ತೀರ್ಮಾನ ಮಾಡಬೇಕು. ಯಾವ ದಿಕ್ಕಲ್ಲಿ ಹೋಗ್ತೀವಿ ಅಥವಾ 3 ದಿಕ್ಕಲ್ಲಿ ಹೋಗ್ತೀವಿ ಅಂದ್ರೂ ಕೂಡ ಸರಿ. ಆದ್ರೆ ಕೆಲವು ಸರಿ ಕೋರ್ಟ್ಗಳು ಡೆಡ್ ಎಂಡ್ ಕೂಡ ಆಗ್ಬಿಡ್ಬೋದು. ಅಂದ್ರೆ ಕೋರ್ಟ್ ನಿರಾಕರಿಸ್ಬಿಟ್ರೆ ಅವಾಗ ಕೋರ್ಟ್ ಅಲ್ಲಿ ಸೋತ್ಬಿಟ್ರು ಮತ್ತೇನಿಲ್ಲ ಅನ್ನೋ ತರ ಆಗ್ಬಿಡುತ್ತೇನೋ ಅಂತ ಒಂದ್ಸರಿ ಆತಂಕ ಆಗುತ್ತೆ. ಯಾವ್ದಕ್ಕೂ ಇದನ್ನ ಯಾವ್ದು ಸರಿಯಾದ್ದು ಅನ್ನೋದನ್ನ ಒಂದು ಕೋರ್ ಕಮಿಟಿ ಕೂತು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡಿದ್ರೆ ಅದಕ್ಕೆ ಮಿಕ್ಕೋರ್ ಬೆಂಬಲ ಕೊಡಬೇಕು ಅನ್ಸುತ್ತೆ. 4ನೇ ಒಂದು ಅಂಶ ಇದೆ, ಇದ್ರ ಬಗ್ಗೆ ದಯವಿಟ್ಟು ಪರಿಶೀಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. 1% ಅಥವಾ 1.5% ಹೋರಾಟವನ್ನ ಯಾವುದೇ ಕಾರಣಕ್ಕೂ ಅಮಾನತ್ನಲ್ಲಿ ಇಡಬಾರ್ದು. ಆ ಹೋರಾಟ ಮುಗಿಯೋದು ಯಾವತ್ತು 1 ಅಥವಾ 1.5% ಬಂದಾಗಲೇ ಮುಗಿಯೋದು. ಆದ್ರೆ ಇವತ್ತು ಒಂದು ಬೇರೆ ಸಂದರ್ಭ ಕ್ರಿಯೇಟ್ ಆಗಿದೆ. ಅದು ಸಮಾಜದಲ್ಲಿ ಹಿಂದೆಂದೂ ಅಲೆಮಾರಿ ಸಮುದಾಯದ ವಿಚಾರ ಈ ರೀತಿ ಮುನ್ನೆಲೆಗೆ ಬಂದಿರಲಿಲ್ಲ. ಇವತ್ತು ಅನ್ಯಾಯದ ಆಗಿರೋ ಕಾರಣಕ್ಕಾಗಿ ಮುನ್ನೆಲೆಗೆ ಬಂದಿದೆ. ಸರ್ಕಾರ ಕೂಡ ಮಾಡೋದು ಮಾಡ್ಬಿಟ್ಟಿದೆ. ಈಗ ಅದರೊಳಗಡೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆಯಲ್ಲಿ ಮಾತಾಡಿರೋದು, ಅವರು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. 1% ಹೋರಾಟವನ್ನ ಯಾವ ಕಾರಣಕ್ಕೂ ಕೈ ಬಿಡದೆ ಉಳಿದ ವಿಚಾರದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಕೈಗೆತ್ಕೊಳ್ಬೇಕು. ಇದೇ ಟೈಮಲ್ಲಿ ಕೈಗೆತ್ಕೊಂಡು ಇಂತಿಂತದ್ ಆಗ್ಲೇಬೇಕು. ಅಲೆಮಾರಿ ಸಮುದಾಯಕ್ಕೋಸ್ಕರ 59 ಜಾತಿಗಳಿಗೋಸ್ಕರನೇ ಒಂದು ನಿಗಮ ಇರಬೇಕು. ಅದರಲ್ಲಿ ಬೇರೆ ಬೇರೆ ಎಲ್ಲ ಮಿಕ್ಸ್ ಎಲ್ಲ ಇರಬಾರ್ದು. ಅದನ್ನ ಹೆಂಗ್ ಮಾಡ್ಬೇಕು? ಇವೆಲ್ಲ ವಿಚಾರ ಮಾತಾಡಕ್ಕೆ, ಹೌಸಿಂಗ್ಗೆ, ಎಜುಕೇಶನ್ಗೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಮ್ಮ ಕಾನ್ಸ್ಟಿಟ್ಯೂಷನ್ 15ನೇ ಕಲಂ ಅಡಿಯಲ್ಲಾಗ್ಲಿ ಅಥವಾ ಉಮಾದೇವಿ ಜಡ್ಜ್ಮೆಂಟ್ ಕಾರಣಕ್ಕಾಗಿ ಆಗ್ಲಿ ಸ್ವಲ್ಪ ಕಷ್ಟ ಇತ್ತು. ಬಟ್ ಸ್ಟಿಲ್ ಸೋಲಿಗರಿಗೆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ನ ಅರಣ್ಯ ಇಲಾಖೆಯಲ್ಲಿ ಮಾಡಿದ್ದಾರೆ. ಯಾವ ಸಮುದಾಯಗಳಿಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಕ್ಕೇ ಇಲ್ವೋ ಆ ಸಮುದಾಯಗಳಿಗೆ ಕೆಲವು ಸ್ಪೆಷಲ್ ಪ್ರಾವಿಷನ್ಸ್ ಇಂಥವನ್ನೆಲ್ಲ ಕೇಳುವ ಅವಕಾಶವನ್ನ ಬಿಡಬಾರ್ದು. ಇದಕ್ಕೆ ಒಂದು ಕೂಡಲೇ ಈ ವಿಚಾರದಲ್ಲಿ ಮುಂದಿನ 1 ವಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ನೆಗೋಸಿಯೇಷನ್ ಸರ್ಕಾರದ ಜೊತೆ ಮಾಡಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ ಅದು 1% ಬಿಟ್ ಅಲ್ಲ, 1% ವಿಚಾರ ಮುಂದುವರಿಸ್ತಾ ಇದನ್ನ ಮಾಡಬೇಕು ಅಂತ. ಕಡೆ ಒಂದೇ ಒಂದು ಅಂಶ ಅದೇನಂದ್ರೆ, ಒಳ ಮೀಸಲಾತಿ ಹೋರಾಟದಲ್ಲಿ ಇದೊಂದು ಕಳಂಕವಾಗಿ, ಒಳ ಮೀಸಲಾತಿ ಹೋರಾಟದಲ್ಲ, ಒಳ ಮೀಸಲಾತಿಯ ಫಲಿತಾಂಶದಲ್ಲಿ ಒಂದು ಕಳಂಕವಾಗಿ ಉಳ್ಕೊಂಡಿದೆ. ಬಟ್ ಸ್ಟಿಲ್ ಇದು ಬೆಂಗಳೂರಿನಲ್ಲಿ ಒಂದು ಟೆಂಟಿಗೆ ಸೀಮಿತ ಆಗಬಾರ್ದು ಅಂತಂದ್ರೆ, ಒಳ ಮೀಸಲಾತಿ ಜಾರಿ ಆಗಿರುವುದನ್ನ ಸಂಭ್ರಮಿಸುವಂತ ಒಂದು ಹೋರಾಟವನ್ನ ಪ್ರತಿ ತಾಲೂಕು ಕೇಂದ್ರದಲ್ಲಿ ಲೆಫ್ಟ್ ಮತ್ತು ರೈಟ್ ಸಮುದಾಯ ಜೊತೆ ಸೇರಿ ಹಮ್ಮಿಕೋಬೇಕು ಅಂತ ನನ್ನ ಅನಿಸಿಕೆ. ಅದರೊಳಗಡೆ
ಇದನ್ನ ನಾವು ಸ್ವಾಗತಿಸ್ತೀವಿ. ನಾವು ನಮ್ಮ ಯೂನಿಟಿ ಕಾಪಾಡ್ಕೊಳ್ತೀವಿ ಮತ್ತು 1% ಹೋರಾಟವನ್ನ ನಾವೆಲ್ಲ ಸೇರಿ ಮುಂದುವರಿಸ್ತೀವಿ ಅಂತ ಪ್ರತಿ ತಾಲೂಕಲ್ಲಿ ಹೇಳ್ಬೇಕು. ಪ್ರತಿ ತಾಲೂಕಲ್ಲಿ ಹೇಳ್ಬೇಕು ಅಂತಂದ್ರೆ ಅದು ಇಡೀ ಕಮ್ಯುನಿಟಿ ಲೀಡರ್ಸ್ ಬರ್ತಾರೆ. ಈಗ ಮಾದಿಗ ಕಮ್ಯುನಿಟಿ ಲೀಡರ್ಸ್ ಅವತ್ತಿಂದ ಇಲ್ಲೇ ನಿಂತಿದ್ದಾರೆ. ಬಟ್ ಇಡೀ ಕಮ್ಯುನಿಟಿ ಬರುತ್ತಾ? ಇಡೀ ಕಮ್ಯುನಿಟಿ ಬರೋದಿಲ್ಲ. ಇಡೀ ಕಮ್ಯುನಿಟಿ ಬರಬೇಕು ಅಂದ್ರೆ ಒಳ ಮೀಸಲಾತಿಯನ್ನ ಸ್ವಾಗತಿಸುವ ಕಾರ್ಯಕ್ರಮವನ್ನ ಪ್ರತಿ ತಾಲೂಕಲ್ಲಿ ಇಟ್ಕೊಂಡು, ಬಟ್ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ 1% ಅನ್ಯಾಯ ಆಗಿದೆ, 1% ಅನ್ಯಾಯ ಆಗಿದೆ ಅನ್ನೋದು ಹೇಳೋದು ಮುಂದುವರಿಸಬೇಕು. ಅವಾಗ ಇದು ಇಡೀ ರಾಜ್ಯಕ್ಕೆ ಹಬ್ಬುತ್ತೆ. ಮತ್ತು ಒಳ ಮೀಸಲಾತಿ ಹೋರಾಟದ 30 ವರ್ಷಗಳ ಒಂದು ಮಜಲು ಮುಟ್ಟಿರೋದನ್ನು ಕೂಡ ಅಕ್ನಾಲೇಜ್ ಮಾಡ್ದಂಗಾಗುತ್ತೆ. ಇದರಿಂದ ಇದು ವ್ಯಾಪಕ ಆಗುತ್ತೆ. ಇಡೀ ರಾಜ್ಯದಲ್ಲಿ ಅಲೆಮಾರಿ ಸಮುದಾಯದ ವಿಚಾರ ವ್ಯಾಪಕ ಆಗುತ್ತೆ. ಹಂಗಾಗಿ ಅದನ್ನು ಪರಿಶೀಲಿಸಬೇಕು ಅಂತ ನನ್ನ ಮನವಿ. ಬಟ್ ಅಂತಿಮವಾಗಿ ಏನೇ ತೀರ್ಮಾನ ಅಲೆಮಾರಿ ಸಮುದಾಯದ ಕೋರ್ಟಿಂಗ್ ತೆಗೆದುಕೊಳ್ಳುತ್ತಾ ನಮ್ಮ ದೇಶದ ಬೆಂಬಲ ಅದಕ್ಕಿದೆ. ನಿಮ್ಮ ನೇತೃತ್ವದಲ್ಲಿ ಇದು ಮುಂದುವರಿಬೇಕು ಅಂತ ನಮ್ಮ ಪರಿಸ್ಥಿತಿ ಇವತ್ತು ನಮಗೆ ಗೊತ್ತೇ ಕೂಡ ನಿಮ್ಗೆ ಆಗ್ತಿಲ್ಲ. ನಮ್ಮ ಅಲೆಮಾರಿ ಆಯಸ್ಸು ನಮ್ಮ ಹಕ್ಕಿಗೆ ಆಯಸ್ಸು 35 ವರ್ಷ ದಾಖಲೆ. ನಮ್ಗೆ ಸಾವಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಊಟ ಏನ್ ಮಾಡ್ಬೇಕು ಗೊತ್ತಿಲ್ಲ. ನಾವು ನಿಜವಾಗ್ಲೂ ಬಸವಣ್ಣ ಬುದ್ಧಿನ ಬಗ್ಗೆ ಓದಿದ್ವಿ. ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ನೀವೇ ಬಸವಣ್ಣ, ನೀವೇ ಬುದ್ಧ, ನೀವೇ ಅಂಬೇಡ್ಕರ್ ಅಂತ ಹೇಳ್ತಿದ್ರು. ನಿಜವಾಗ್ಲೂ ನೀವು ಮನಸ್ಸು ಮಾಡಿದ್ರೆ ಇದಾಗುತ್ತೆ. ಇದು ಎಂತೆಂತದೆಲ್ಲ ಚೇಂಜ್ ಮಾಡ್ತಾರೆ. ಈ ಧರ್ಮಸ್ಥಳ ಎಂತ ಗುಡಿ ಗೋಪುರಗಳ ಬಗ್ಗೆ ಪ್ರಾಣಿಗಳು ನಮ್ಮ ಮನುಷ್ಯರು ನಮಗೆ ಇವತ್ತು ನಮ್ಮ ಸಾವುಗಳು ಹೆಂಗಾಗ್ತಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಹೆರಿಗೆ ಆಗ್ತದೆ. ಹಾಸ್ಪಿಟ್ಲ್ ಗೊತ್ತಿಲ್ಲ, ನಮ್ಮ ಜನರಿಗೆ ಹಾಸ್ಪಿಟ್ಲೇ ಗೊತ್ತಿಲ್ಲ, ಎಜುಕೇಶನ್ ಗೊತ್ತಿಲ್ಲ. ನಮ್ಮ ಮಕ್ಕಳು ನಮ್ಮ ಮನೇಲಿ ಸತ್ರೆ ಅವ್ರಿಗೆ ಸಾವಾಯ್ತು ಅನ್ನೋದು ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರ, ಈ ಸಚಿವ ಸಂಪುಟ ನಮ್ಗೆ ಇಷ್ಟು ಅನ್ಯಾಯ ಮಾಡುತ್ತಂತ ನಮ್ಗೆ ಗೊತ್ತಿಲ್ಲ. ದಯಮಾಡಿ ನಮ್ಮನ್ನೊಂದು ಬೇಡಿಕೆ ಈ ಬಡ ಜನರ ಬಗ್ಗೆ ಅತ್ಯಂತ ನೀವು ಕರುಣೆ ತೋರಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ನನ್ನ ಕೈ ಕಸ ಹಾಕಿದ್ದಾರೆ, ನಾನು ಏನ್ ಮಾಡ್ಲಿ ಅಂತ ಅಸಹಾಯಕತೆ ತೋರಿಸ್ಕೊಂಡ್ರು. ದಯಮಾಡಿ ಈ 30 ಜನರ ಸಂಪುಟ ಏನಿದೆ, ದಯಮಾಡಿ ನಿಮ್ಗೆ ಕಾರ್ಯವಾದ್ರೂ ಬಿಡ್ತೀವಿ. ಈ ಬಡ ಜನರ ಬಗ್ಗೆ ಕರುಣೆ ತೋರಿ. ನೀವು ಇಷ್ಟು ಹೃದಯ ಕಠಿಣ ಮಾಡ್ಕೊಂಡ್ಬಾರ್ದು ಸರ್ಕಾರ. ಇವತ್ತು ನಮ್ಗೆ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ನಮ್ಮ ನಾಯಕರು ಮಾನಸಿಕ ಆದ್ರು, ನಮ್ಮ ರಿಲೇಷನ್ ತೀರ್ವಾಗಿದ್ದಾರೆ. ನಮ್ಮ ಮನೆಗೆ ಹೋಗಕ್ ಆಗ್ತಿಲ್ಲ. ನಾವು ಬೆಂಗಳೂರಿಗೆ ಬಂದು ನಮ್ಗೆ ರಸ್ತೆ ಗೊತ್ತಾಗ್ತಿಲ್ಲ. ನಮ್ಮ ಮೇಲೆ ಸ್ಕೂಟರ್ಗಳು ಕಾರ್ ಮೇಲೋದು, ಇವತ್ತು ನಮ್ಮ ಕಾರ್ ಹೋಗೋರೆಲ್ಲ ಕಟ್ಟಾಗ್ತಿದೆ. ನಾವ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾವು ಬ್ಯೂಟಿ ಪಾಲ್ ಆಗಿದ್ದೀವಿ. ಇವತ್ತು ನಮ್ಗೆ ಪೋಸ್ಟ್ ಮಾಡಿ ನಿಜವಾಗ್ಲೂ ಸಿದ್ದರಾಮಯ್ಯ ಮಾಡ್ಬೇಕಿದ್ರೆ ಯಾರು ಮಾಡಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಇವರು ದಂಗಡಿ ಸಾಹೇಬರು ಎಲ್ಲಿದ್ದಾರೆ? ನಿಜವಾಗ್ಲೂ ಅವ್ರು ಕರುಣೆ ನಿಂತಿದ್ರೆ ದಯಮಾಡಿ ಈ ಬಡ ಜನರಿಗೆ ಕರುಣೆ ತೋರ್ಬೇಕಾಗಿ ಹೇಳ್ತೀವಿ. ನೀವೇ ನಮ್ಗೆಲ್ಲ ತಂದೆ ತಾಯಿ ಬುದ್ಧಿಜೀವಿಗಳಿದ್ದೀರಿ. ದಯಮಾಡಿ ಇವತ್ತು ನಿಜವಾಗ್ಲೂ ನಮ್ಮ ಮಂಗಳೂರು ಸರ್ ಅಳ್ತಿದ್ದಾರೆ, ನಮ್ಮ ಗಜೇಂದ್ರ ಸರ್ ಅಳ್ತಿದ್ದಾರೆ. ಇವತ್ತು ಅನೇಕ ಜನ ಅವರು ಕಣ್ಣೀರು ನಿಜವಾಗ್ಲೂ ನಮ್ಗೆ ಮೀಸಲಾತಿ ಸಿಕ್ಕಷ್ಟು ಸಂತೋಷ ಆಗಿದೆ. ನೀವು ಕೊಡ್ತೇವೆ ಬೆಂಬಲ. ನಿಜವಾಗ್ಲೂ ನಮ್ಗೆ ಇಷ್ಟು ಪ್ರೀತಿ ಮಾಡ್ತೀರಾ. ನಿಮ್ ಕರ್ನಾಟಕ ಜನತೆ ಪ್ರಗತಿಪರ ಚಿಂತಕ ನಿಜವಾಗ್ಲೂ ನಾನು ಕೇಳಿದ್ದಷ್ಟೇ. ನಿಮ್ ಪ್ರೀತಿಯಾಗಿ ನಮ್ ಶರಣು ದಯಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಈಗ ನಿಜವಾಗ್ಲೂ ಮಾರಿ ಅಣ್ಣಂದ್ರು ಎಡಪರ ನೀವೆಲ್ಲ ಮನಸ್ಪಡ್ತಿದ್ದು ಏನು ದೊಡ್ಡದಿಲ್ಲ ಸ್ವಾಮಿ. ನಿಜವಾಗ್ಲೂ ಏನು ದೊಡ್ಡ ನೀವು ಮಾಡೇ ಮಾಡ್ತೀರಾ. ನಂಬಿಕೆ ದಯಮಾಡಿ ನಿಮ್ ಶರಣು ದಯಮಾಡಿ ನಮ್ಗೆ ನ್ಯಾಯ ಕೊಡಿಸಿ. ನಮ್ಮ ಬಡ ಜನರು 49 ತಲೆಮಾರಿನ ಜನತೆ ಕೈ ಕೊಟ್ಬಿಡ್ರಿ. ನೀವು ಕೈ ಕೊಟ್ರೆ ಅಳಿಮೆಂಚಿನಲ್ಲಿದೆ. ನಮ್ಮ ಜನಸಂಖ್ಯೆ ದಿನ ಕಮ್ಮಿ ಆಗ್ತಿದೆ. ನಾವು 1700 ಜನಸಂಖ್ಯೆ 666 ಕುಟುಂಬ. ಈಗ 10 ಕುಟುಂಬ ನಮ್ಮಲ್ಲಿ ಇಲ್ಲ. ಇವತ್ತು 60 ಜನ ನಮ್ಮಲ್ಲಿ ಇಲ್ಲ. 6 ತಿಂಗಳಿಗೆ ಅಷ್ಟೆಲ್ಲ ಸಾಯ್ತಿದ್ದಾರೆ. ನೆಲ್ಲು ಇರ್ತಾರೆ. ನಮಗೆ ದಯಮಾಡಿ ನಮ್ಮನ್ನು ಗುಂಪು ಮಾಡಿ ನಮ್ಗೆ ನೀವು ನ್ಯಾಯ ಪಡಿಸ್ಬೇಕು. ನೀವೇ ನಮ್ಮ ಸರ್ಕಾರ, ನೀವೇ ಎಲ್ಲ ನಿಮ್ಗಿಂತ ಕೈ ಮುಗಿದು ಪ್ರಗತಿಪರ ಚಿಂತಕರು ನೀವು ಮನಸ್ಸು ಮಾಡಿ ಸಿದ್ದರಾಮಯ್ಯ ನೀವೆಲ್ಲರೂ ಬರ್ರಿ, ಸಚಿವರ ಹತ್ರ ಹೋಗೋದು ಬರ್ರಿ. ಇದು ಹಾಗೆ ಆಗುತ್ತೆ. ದಯಮಾಡಿ ನೀವೆಲ್ಲರೂ ಬಂದ್ರೆ ಈಗ ಆಗುತ್ತೆ ಅಂತ ಹೇಳಿ ನಾನು ಕಾರ್ಮಿಕರನ್ನ ಕೇಳ್ಕೊಳ್ತೇನೆ. ನೀವು ಸಹಾಯ ಮಾಡಿ ನಮಗೆ. ಕಾನೂನಿನ ಅಥವಾ ರಾಜಕೀಯ ಹೋರಾಟದ ಸಭೆಗಳು ಕಟ್ಟಿದೆ. ನಾನು ಈ ಇಶ್ಯೂನ ಜೀವಂತ ಇಡೋದಕ್ಕೆ ಜನಾಭಿಪ್ರಾಯ ರೂಪಿಸೋದಕ್ಕೆ ಬೇಕಾದ ಕೆಲಸವನ್ನು ಮಾಡೋದ್ರ ವಿಷಯದಲ್ಲಿ ಮಾತ್ರ ಮಾತಾಡ್ತೀನಿ. ನಾನು ಇತ್ತೀಚೆಗೆ ಬಳ್ಳಾರ ನಗರಕ್ಕೆ ಹೋಗಿದ್ದೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ. ಆ ಬೀದಿಗಳಲ್ಲಿ ಅಲ್ದಾಡಿದ್ರೆ ಸಾಕು, ಇದರ ಕ್ರೌರ್ಯ, ಈ ಹಂಚಿಕೆ ಕ್ರೌರ್ಯ ಗೊತ್ತಾಗ್ಬಿಡುತ್ತೆ. ಎಷ್ಟು ನಾವು ಮಾತಲ್ಲಿ ಹೇಳಿದ್ರು ಕೂಡ ವಾಸ್ತವ ಚಿತ್ರಣ ಇದೆಯಲ್ಲ ಅವ್ರು ಬರ್ತಾ ಇರೋದು, ಅದು ಬೇರೆನೇ ಪರಿಣಾಮ ಬೀರುತ್ತೆ. ಹೀಗಾಗಿ ಆ 1% ಅವ್ರ ಹಂಚಿಕೆ ಆಗೋವರೆಗೂ ಈ ಇಶ್ಯೂನ ಜೀವಂತ ಇಡೋಕೆ ಇವಾಗ ನಾವು ವರದಿಗಾರ ಹತ್ರ ಹೋಗಿ ಸ್ಟುಡಿಯೋಗಳಲ್ಲಿ ಮಾತಾಡೋದನ್ನ ಗೆಳೆಯರು ಅದು ಸರಿ. ಆದ್ರೆ ನಾವೆಲ್ಲರೂ ನಮ್ಮ ಕ್ಯಾಮ್ರಾಗಳಲ್ಲಿ ನಮ್ಮ ಭೇಟಿಗಳಿಂದ ಆ ಬಳ್ಳಾರ ನಗರಗಳಿಗೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಒಂದು ಚಿತ್ರವನ್ನು ಕೊಟ್ಟು ಇಷ್ಟೊಂದು ದಾರುಣ ಅವಸ್ಥೆಯಲ್ಲಿ ಇದೇ ಇವರು ಬದುಕು ಅಂತ ಹೇಳೋ ಕೆಲಸ ಮಾಡಬೇಕು ಅಂತ ನನ್ನ ಅನಿಸುತ್ತೆ. ಎರಡನೇದು ಮತ್ತು ಕೊನೆ ಮಾತು,
ಆಗುವಂತ ವರದಿ ಜಾರಿಗೆ ಬರಲಿಕ್ಕೆ ಶುರು ಮಾಡಬೇಕು. ಯಾಕಂದ್ರೆ ಅಲ್ಲಿ 1% ಕೊಡ್ಲಾಗಿತ್ತು, ಅದಕ್ಕೆ ಕೊಟ್ಟಿಲ್ಲ, ಜಾರಿ ಆಗಿದೆ ಅನ್ನೋ ತರ ಆಗ್ಬಿಟ್ಟಿದೆ, ಜಾರಿಗೆ ಬರಲಿಕ್ಕೆ ಶುರು ಮಾಡಬೇಕು. ವಿಷಯಗಳನ್ನ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇವತ್ತು ವರ್ಗೀಕರಣದ ಪ್ರಕ್ರಿಯೆ ಈಗಾಗಲೇ ಮುಗಿದಿರೋದ್ರಿಂದ ಅಥವಾ ಮುಗಿಯುವ ಹಂತದಲ್ಲಿರೋದ್ರಿಂದ ನಾವು ವಾಸ್ತವವಾಗಿ 1% ಮೀಸಲಾತಿಯನ್ನ ಪಡ್ಕೊಳ್ಳೋದಕ್ಕೆ ಇರುವ ಸಾಧ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋದು ಸೂಕ್ತ ಅಂತ ನನಗನ್ಸುತ್ತೆ. ಬೇರೆ ಬೇರೆ ಅದರ ಸುತ್ತುಗಡೆ ಆ ಸಮುದಾಯಗಳಿಗೆ, ಆ ಸಮುದಾಯಗಳ ನಾಯಕತ್ವ ಮತ್ತು ಮುಂದಿನ ಚಳವಳಿ ಮತ್ತೆ ಇನ್ನಿತರೆ ಬೇರೆ ಬೇರೆ ಕಾನೂನಿನ ಹೋರಾಟಗಳು ಅನ್ನೋದ್ರ ಬಗ್ಗೆ ಇಟ್ಕೊಂಡು ಈಗ ಬಹುಶಃ ನಮಗೆ ಸದ್ಯಕ್ಕೆ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವ ರೀತಿಯಲ್ಲಿ ಈಗ ಸದ್ಯಕ್ಕೆ ಅದು 1% ಮೀಸಲಾತಿಗೆ ತುರ್ತಾಗಿ ಪರಿಹಾರ ಸಿಗ್ತಾ ಇಲ್ಲ ಅಥವಾ ಅದು ಜಾರಿಗೆ ಆಗೋದಕ್ಕೆ ಸ್ವಲ್ಪ ತಡ ಆಗ್ಬೋದು ಅನ್ನುವಂತ ಒಂದು ರೀತಿಯಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಈಗ ಹಾಗಾದ್ರೆ ನಮ್ಗಿರುವಂತ ಆಯ್ಕೆ ಏನು ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿದಾಗ ಬಹುಶಃ ಒಂದಿದೆ, ಅಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ರು, ಎಸ್ಸಿಗಳ ಶಾಶ್ವತವಾದಂತ ಆಯೋಗವನ್ನ ಕೂಡಲೇ ಅದಕ್ಕೆ ತಿದ್ದುಪಡಿ ತಂದು ಅಲ್ಲಿ ಈ ಸಮಸ್ಯೆಗೆ ಒಂದು ಪರಿಹಾರ, ತುಂಬಾ ತುರ್ತಾಗಿ ಪರಿಹಾರ ಹುಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾವು ಹೆಚ್ಚು ನಮ್ಮ ಲಾಬಿ ಮತ್ತು ನಮ್ಮ ಒತ್ತಡ, ನಮ್ಮ ಕೆಲಸವನ್ನ, ನಮ್ಮ ಹೋರಾಟವನ್ನ ಆ ಕಡೆ ಗಮನ ಹರಿಸಿ ಮತ್ತೆ 1% ಮೀಸಲಾತಿ ಜಾರಿಗೆ ಬೇಕಾಗಿರುವಂತ ರಾಷ್ಟ್ರ ಏನು ರಾಜ್ಯ ಮಟ್ಟದ ಹೋರಾಟವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಒಂದಾಗೋಣ. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿ ಹೋರಾಟಗಾರರು ಕಳೆದ 4 ವರ್ಷಗಳ ಹಿಂದೆನೆ ನಮ್ಮ ಮಾದಿಗ ಸಮುದಾಯದ ಮುಂಚೂಣಿಯಲ್ಲಿ ಇರುವಂತಹ ಹೋರಾಟವನ್ನ ಸಾಮಾಜಿಕ ನ್ಯಾಯದ ಹೋರಾಟವಾಗಿ ನಾವು ಅದನ್ನ ಪರಿವರ್ತನೆ ಮಾಡುವಂತ ದೊಡ್ಡ ಪ್ರಕ್ರಿಯೆ ನಡೆದಿದೆ. ಅದರಲ್ಲಿ ಒಂದು ಒಕ್ಕೂಟವನ್ನು ಕೂಡ ನಾವು ಮಾಡ್ಕೊಂಡಿದೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ನಾವು ಮಾಡಿಕೊಂಡು ಅದರ ಕೆಳಗಡೆ ಮಾದಿಗ, ವಲಯ, ತ್ರಿಮಸ್ತರು ಮತ್ತು ಅಲೆಮಾರಿ ಸಮುದಾಯಗಳ ಸಮನ್ವಯ ಅನ್ನುವಂತ ಒಂದು ಒಕ್ಕೂಟಗಳನ್ನ ರಚನೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಅವತ್ತು ಆ ಹೋರಾಟಕ್ಕೆ ಒಂದು ರೀತಿಯ ಜಾತಿಯ ಒಂದು ಏನು ಇದಿತ್ತೋ ಅದರ ಹೆಸರು ಅದು ಬದಲಾಗಿ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ನಡೆಯುವಂತ ಒಂದು ಹೋರಾಟ ಪ್ರಾರಂಭ ಆಯಿತು. ಹಂಗಾಗಿ ನನಗನ್ಸೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಬೇಸರ ಇದೆ, ಅಥವಾ ನಮ್ಮೆಲ್ಲರಿಗೂ ಸಿಟ್ಟಿದೆ, ಅಥವಾ ನಮ್ಮೆಲ್ಲರಿಗೂ ಹತಾಶೆ ಇದೆ. ಮತ್ತೆ ನಾವು ಕೋರ್ಟಿಗೆ ಹೋಗ್ಬೇಕನ್ನೋದ್ರ ಬಗ್ಗೆನೂ ಕೂಡ ಹತಾಶೆ ಇದೆ. ಮತ್ತು ಇನ್ನಿತರೆ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಈ ಸಮುದಾಯಗಳಿಗೆ ಕೊಡಬೇಕನ್ನುವ ಸಂದರ್ಭದಲ್ಲಿ ಬಹುಶಃ ಆ ಸಮುದಾಯಗಳು ಬಯಸುವಂತ ರೀತಿನೇ ಬೇರೆ ಇದೆ, ನಾವು ಆ ಸಮುದಾಯಗಳನ್ನು ನೋಡುವ ರೀತಿನೇ ಬೇರೆ ಇದೆ. ಹಾಗಾಗಿ ನನಗನ್ಸೋದು ಈ ಏನು ಆಯೋಗ ಇದೆ, ಶಾಶ್ವತವಾದಂತ ಎಸ್ಸಿ ಶಾಶ್ವತ ಆಯೋಗದ ಮುಂದ್ಗಡೆ ನಾವು ಹೆಚ್ಚು ಗಮನ ಹರಿಸಿ ಸರ್ಕಾರವನ್ನ ಇನ್ನಷ್ಟು ಹೆಚ್ಚು ಒತ್ತಡ ತಂದು ಅದರ ಮೂಲಕ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಮತ್ತು ವಾಸವರು ಹೇಳಿದಾಗೆ ಇನ್ನಿತರೆ ಆ ಸಮುದಾಯಗಳಿಗೆ ಸಿಗಬೇಕಾದಂತ ಸಂವಿಧಾನಬದ್ಧ ಹಕ್ಕುಗಳೇನಿದಾವ, ಅಭಿವೃದ್ಧಿಗಳೇನಿದಾವ ಮತ್ತು ಕಲ್ಯಾಣ ಕಾರ್ಯಕ್ರಮಗಳೇನಿದಾವ ಅವುಗಳನ್ನು ಕೂಡ ಬಹುಶಃ ಈ ಹೋರಾಟದ ಜೊತೆಗೆ ಅದರ ಶಾಶ್ವತವಾಗಿ ತೆಕ್ಕೊಂಡು ಹೋಗುವಂತ ಒಂದು ಕೆಲಸಗಳನ್ನ ಮಾಡಿದ್ರೆ ಈ ಹೋರಾಟಕ್ಕೆ ಒಂದು ತಾರ್ಕಿಕವಾದಂತ ಒಂದು ಪರಿಹಾರ ಸಿಗೋದಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಕಾನೂನು ವಿಚಾರದಲ್ಲೂ ಕೂಡ ಸಾಮಾನ್ಯವಾಗಿ ಕಳೆದ 35 ವರ್ಷಗಳಿಂದ ಮಾದಿಗ ಸಮುದಾಯ ಈ ಒಂದು ಏನು ಹಕ್ಕೊತ್ತಾಯಕ್ಕಾಗಿ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಬಂದಿದೆ. ನಾಳೆ ಇದು ಕಾನೂನಿನ ಒಳಗಡೆ ಬೇರೆ ರೀತಿಯ ಸಮಸ್ಯೆಗಳಾಗಿ ಅಥವಾ ಸ್ಟೇ ಆಗಿ ಅಥವಾ ಇನ್ನಿತರೆ ಬೇರೆ ಬೇರೆ ರೀತಿಯ ತೊಡಕುಗಳಾದ್ರೆ ಅದು ಇನ್ನಷ್ಟು ಮತ್ತೆ ಇನ್ನೊಂದು ರೀತಿಯ ಬೆಂಕಿಯಿಂದ ಬಾಡೆಲೆಗೆ ಬೀಳುವ ಒಂದು ಪರಿಸ್ಥಿತಿ ಆಗಬಾರದು. ಹಾಗಾಗಿ ಆ ಸಮುದಾಯಗಳಿಗೆ ನ್ಯಾಯ ಸಿಗಲಿ ಮತ್ತು ಈ ಸಮುದಾಯಗಳಿಗೆ ಏನು ವಂಚನೆ ಆಗಿದೆ ಅವ್ರಿಗೂ ಕೂಡ ನ್ಯಾಯ ಸಿಗೋದಕ್ಕೆ ಬೇಕಾಗಿರುವಂತ ಒಂದು ತೂಕಬದ್ಧವಾದಂತ ಒಂದು ಹೋರಾಟವನ್ನ ತೀರ್ಮಾನವನ್ನ ತೆಕ್ಕೊಳ್ಳೋದು ಬಹಳ ಸೂಕ್ತ ಅಂತ ನನಗನ್ನಿಸ್ತಾ ಇದೆ.